ಅಮೃತಜ್ಞಾನ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಪೌಷಮಾಸ ಶುಕ್ಲಪಕ್ಷ 31 ಡಿಸೆಂಬರ್ 2025 ಬುಧವಾರ. ಸೂರ್ಯೋದಯ ಬೆಳಗ್ಗೆ 6:56, ಸೂರ್ಯಾಸ್ತ ಸಂಜೆ 6:04. ಚಂದ್ರೋದಯ ಮಧ್ಯಾಹ್ನ 2:52, ಚಂದ್ರಾಸ್ತ ರಾತ್ರಿ 4:16. ಜನವರಿ 1. ಇಂದಿನ ತಿಥಿ ದ್ವಾದಶಿ ರಾತ್ರಿ 11:04 ರವರೆಗೆ, ನಂತರ ತ್ರಯೋದಶಿ. ಯೋಗ ಸಾಧ್ಯ ರಾತ್ರಿ 9:13 ರವರೆಗೆ, ನಂತರ ಶುಭ. ನಕ್ಷತ್ರ ಕೃತ್ತಿಕ ರಾತ್ರಿ 11:28 ರವರೆಗೆ, ನಂತರ ರೋಹಿಣಿ. ಕರ್ಣ ಭವ ಮಧ್ಯಾಹ್ನ 3:26, ಬಾಲವ ರಾತ್ರಿ 1:47. ಜನವರಿ 1, ನಂತರ ಕೌಲವ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ 5 ರಿಂದ 5:51, ಅಭಿಜಿತ್ ಮುಹೂರ್ತವಿಲ್ಲ. ಪ್ರಾತಃ ಸಂಧ್ಯಾ ಬೆಳಗಿನ ಜಾವ 5:26 ರಿಂದ 6:41 ರವರೆಗೆ, ಸಂಧ್ಯಾಕಾಲ ಸಂಜೆ 6:04 ರಿಂದ 7:20, ಅಮೃತಕಾಲ ರಾತ್ರಿ 11:20 ರಿಂದ ರಾತ್ರಿ 12:46. ಜನವರಿ 1 ಸರ್ವಾರ್ಥ ಸಿದ್ಧಿಯೋಗ ದಿನಪೂರ್ತಿ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಮಧ್ಯಾಹ್ನ 12:23 ರಿಂದ 1:48, ಯಮಗಂಡ ಕಾಲ ಬೆಳಗ್ಗೆ 8:07 ರಿಂದ 9:32 ರವರೆಗೆ, ವರ್ಜ್ಯಕಾಲ ಮಧ್ಯಾಹ್ನ 2:44 ರಿಂದ 4:10, ದುರ್ಮುಹೂರ್ತ ಮಧ್ಯಾಹ್ನ 12 ರಿಂದ 12:45 ರವರೆಗೆ. ರಾತ್ರಿ 11:28 ರವರೆಗೆ ತಾರಬಲ ಇರುವ ನಕ್ಷತ್ರಗಳು: ಭರಣಿ, ರೋಹಿಣಿ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಕೃತ್ತಿಕ, ಮೃಗಶಿರ, ಆರ್ದ್ರ, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಚಿತ್ರ, ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಶತಭಿಷ, ಉತ್ತರ ಭಾದ್ರಪದ. ಬೆಳಗ್ಗೆ 9:23 ರವರೆಗೆ ಚಂದ್ರಬಲ ಇರುವ ರಾಶಿಗಳು: ಮೇಷ, ಮಿಥುನ, ಕರ್ಕ, ತುಲಾ, ವೃಶ್ಚಿಕ, ಕುಂಭ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ವೃಷಭ, ಕರ್ಕ, ಸಿಂಹ, ವೃಶ್ಚಿಕ, ಧನು, ಮೀನ. ಇಂದಿನ ರಾಶಿ ಭವಿಷ್ಯ: ಮೇಷರಾಶಿ, ಇಂದು ಮುಖ್ಯವಾದ ಕೆಲಸಗಳನ್ನು ಮಧ್ಯಾಹ್ನದೊಳಗೆ ಮುಗಿಸಿಕೊಳ್ಳಿ. ಹೆಚ್ಚಿನ ಪರಿಶ್ರಮವಿರುವುದು, ಆದಾಗ್ಯೂ ಪರಿಶ್ರಮವು ಅರ್ಥಪೂರ್ಣ ಫಲಿತಾಂಶ ನೀಡುತ್ತದೆ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಅನುಮಾನಗಳಿಗೆ ಆಸ್ಪದ ನೀಡಬೇಡಿ. ವೈವಾಹಿಕ ಜೀವನದಲ್ಲಿ ನಿಮ್ಮ ನಡುವಿನ ಜಗಳಗಳಿಂದ ನೆಮ್ಮದಿ ಕಮ್ಮಿಯಾಗುವುದು. ಈ ದಿನ ಆಹ್ಲಾದಕರ ಮತ್ತು ಅಸಮರ್ಪಕ ಘಟನೆಗಳ ಸಾಕ್ಷಿಯಾಗುವಿರಿ. ದೂರ ಪ್ರಯಾಣ ತಪ್ಪಿಸಿ, ಅದು ಮುಖ್ಯವಾಗಿ ರಸ್ತೆ ಪ್ರಯಾಣ. ವೃಷಭರಾಶಿ, ಇಂದು ಆರ್ಥಿಕವಾಗಿ ಉತ್ತಮವಾಗಿದೆ. ಒತ್ತಡರಹಿತ ದಿನ. ನಿಮ್ಮ ಕೆಲಸ ಮತ್ತು ಕೊಡುಗೆಗೆ ಪ್ರಶಂಸೆ ಸಿಗಬಹುದು. ವ್ಯಾಪಾರದಲ್ಲಿ ಕೆಲವು ಚಾಲೆಂಜ್ಗಳನ್ನು ಧೈರ್ಯದಿಂದ ಎದುರಿಸುವಿರಿ. ಹೆಚ್ಚಿನ ಹಣ ಗಳಿಸುವ ಸಾಧ್ಯತೆಯಿದೆ. ಇಂದು ರುಚಿಕರ ಆಹಾರ ಸೇವಿಸುವಿರಿ. ಕುಟುಂಬದವರೊಡನೆ ಸಂತೋಷಕರ ಸಮಯ ಅನುಭವಿಸುವಿರಿ ಮತ್ತು ಅವರು ನಿಮ್ಮನ್ನು ಗೌರವದಿಂದ ಕಾಣುವರು. ಮಕ್ಕಳಿಗಾಗಿ ಉಡುಗೊರೆ ಖರೀದಿಸಬಹುದು. ಮಿಥುನ ರಾಶಿ, ಇಂದು ಜೀವನ ಸಾಧಾರಣವಾಗಿರಲಿದೆ. ಹೆಚ್ಚಿನ ಓಡಾಟವಿರುವುದು ಹಾಗೂ ಕೆಲಸದ ಒತ್ತಡವಿರುವುದು. ಸಾಧ್ಯವಾದಷ್ಟು ವಿಶ್ರಾಂತಿ ಪಡೆಯಿರಿ. ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಆಲೋಚನೆಗಳನ್ನು ಒಪ್ಪಲು ಹಿಂಜರಿಯಬಹುದು. ಇಂದು ಸಂಬಂಧಿಕರ ಆಗಮನ ಆಗಬಹುದು. ಈ ದಿನ ಹಣಕಾಸಿನ ಸಮಸ್ಯೆಗಳಿಂದ ಸುತ್ತುವರಿಯುವಿರಿ. ವಿದ್ಯಾರ್ಥಿಗಳಿಗೆ ತಮ್ಮ ಅಧ್ಯಯನದಲ್ಲಿ ಅನಾನುಕೂಲಕರವಾಗಬಹುದು. ಒತ್ತಡದಿಂದ ದೂರವಿರಿ. ಕಟಕ ರಾಶಿ, ಇಂದು ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಮೈಲಿಗಲ್ಲು ಸಾಧಿಸುವಲ್ಲಿ ಯಶಸ್ವಿಯಾಗುವ ಅವಕಾಶಗಳಿವೆ. ವಿವಾಹಿತರಿಗೆ ಮತ್ತು ಪ್ರೇಮಿಗಳಿಗೆ ಸಂತೋಷಕರ ದಿನವಾಗುವುದು. ನಿಮ್ಮ ವ್ಯಾಪಾರದಲ್ಲಿ ಎದುರಾಗಿದ್ದ ಅಡೆತಡೆಗಳು ದೂರವಾಗುವುದು. ಮನೆಯ ಸೌಕರ್ಯಗಳಿಗಾಗಿ ಹಣವನ್ನು ಖರ್ಚು ಮಾಡಬಹುದು. ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗ ದೊರೆಯಬಹುದು ಹಾಗೂ ಉದ್ಯೋಗಸ್ಥರಿಗೆ ಪ್ರಮೋಷನ್ ದೊರೆಯುವ ಸಾಧ್ಯತೆ ಇದೆ. ಸಿಂಹರಾಶಿ, ದಿನದ ಆರಂಭ ಸ್ವಲ್ಪ ಒತ್ತಡದಿಂದ ಇದ್ದರೂ ನಂತರ ಇಂದು ಹರ್ಷದಾಯಕ ದಿನ. ವೃತ್ತಿ ಮತ್ತು ಕುಟುಂಬವನ್ನು ಕ್ರಮವಾಗಿ ಸರಿದೂಗಿಸುವಿರಿ. ನಿಮಗೆ ನೀಡಿದ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸುವಿರಿ. ಇಂದು ನೀವು ವ್ಯಾಪಾರದಲ್ಲಿ ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಿನ ಹಣ ಗಳಿಸಬಹುದು. ಬರಬೇಕಿದ್ದ ಬಾಕಿ ಹಣ ನಿಮ್ಮ ಕೈ ಸೇರುವುದು. ಈ ದಿನ ನಿಮ್ಮ ತಾಯಿಯ ಆರೋಗ್ಯದ ಕಡೆ ಗಮನ ವಹಿಸಿ. ವ್ಯಾಪಾರ ನಿಮಿತ್ತ ಪ್ರಯಾಣದ ಸಾಧ್ಯತೆ ಇದೆ. ಕನ್ಯಾ ರಾಶಿ,
ಈ ದಿನ ನಿಮಗೆ ಮಿಶ್ರ ಫಲಗಳನ್ನು ನೀಡಬಹುದು. ಆಧ್ಯಾತ್ಮಿಕ ಚಿಂತನೆಯ ಮೇಲೆ ಸ್ವಲ್ಪ ನಿರಾಸಕ್ತಿ ಉಂಟಾಗಬಹುದು. ಸಹೋದ್ಯೋಗಿಗಳಿಂದ ವಂಚನೆಗೆ ಒಳಗಾಗಬಹುದು. ನಿಮ್ಮ ಸಂಗಾತಿ ನಿಮ್ಮ ಮೇಲೆ ಕೋಪಗೊಳ್ಳುವ ಸಂಭವವಿದೆ. ವೃತ್ತಿಯಲ್ಲಿ ನಿಮ್ಮ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡಿದರೆ ಮೆಚ್ಚುಗೆ ಪಡೆಯಬಹುದು. ನಿಮ್ಮ ಅನುಮಾನಗಳಿಗೆ ಹೆಚ್ಚಿನ ಮಾನ್ಯತೆ ನೀಡಬೇಡಿ. ಇಂದು ಹಣ ಗಳಿಕೆಯಲ್ಲಿ ಸ್ವಲ್ಪ ಮಂದಗತಿಯ ಕಾಣುವ ಸಾಧ್ಯತೆ ಇದೆ. ತುಲಾರಾಶಿ, ಇಂದು ದಿನ ಅನುಕೂಲಕರವಾಗಿರುವುದಿಲ್ಲ. ನಿಮ್ಮ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಲು ಬಹಳ ಶ್ರಮಿಸುವಿರಿ. ಇಂದು ನಿಮ್ಮ ಶ್ರಮಕ್ಕೆ ತಕ್ಕ ಫಲ ದೊರೆಯುವುದು ಕಷ್ಟವಾಗಬಹುದು. ಕಾರಣಾಂತರ ಕುಟುಂಬದವರೊಡನೆ ನಿಮ್ಮ ಒಡನಾಟದಲ್ಲಿ ತೊಡಕುಗಳು ಉಂಟಾಗಬಹುದು. ಸೌಹಾರ್ದಯುತವಾಗಿರಲು ಪ್ರಯತ್ನಿಸಿ. ಮಕ್ಕಳ ಆರೋಗ್ಯದ ಕಡೆ ಗಮನವಹಿಸಿ. ಸಣ್ಣ ಪುಟ್ಟ ವಿಷಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡದಿರಿ. ಆರೋಗ್ಯದ ಬಗ್ಗೆ ಎಚ್ಚರವಿರಲಿ. ವೃಶ್ಚಿಕ ರಾಶಿ, ವೈವಾಹಿಕ ಜೀವನದಲ್ಲಿ ಸಂತೃಪ್ತಿ ಮತ್ತು ಸ್ನೇಹ ತುಂಬಿರುವುದು. ಪ್ರಯಾಣ ಮಂಗಳಕರ ಹಾಗೂ ಫಲಪ್ರದವಾಗುವುದು. ಇಂದು ಹೊಸ ಕೆಲಸವನ್ನು ಪ್ರಾರಂಭಿಸಲು ಯೋಚಿಸುತ್ತಿದ್ದರೆ ಅನುಕೂಲಕರ ಅವಕಾಶಗಳು ದೊರೆಯುವವು. ಮನಸ್ಸಿನ ಆಸೆ ನೆರವೇರುವುದು. ಇಂದು ಮಾಡುವ ಪ್ರೇಮ ನಿವೇದನೆಯಲ್ಲಿ ಯಶಸ್ವಿಯಾಗಬಹುದು. ಅವಿವಾಹಿತರಿಗೆ ಮದುವೆಯ ಪ್ರಸ್ತಾವನೆಗಳು ಬರಬಹುದು. ಲೌಕಿಕ ವಿಷಯಗಳಿಗೆ ದಿನ ಅನುಕೂಲಕರವಾಗಿದೆ. ಧನುರಾಶಿ, ಇಂದು ಹೂಡಿಕೆಯ ವಿಷಯದಲ್ಲಿ ಎಚ್ಚರಿಕೆಯಿಂದ ವ್ಯವಹರಿಸಿ. ಹಣಕಾಸಿನ ವಿಷಯದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಚರ್ಚಿಸಿ ತೀರ್ಮಾನಕ್ಕೆ ಬರಬಹುದು. ಇಂದು ಕೆಲಸ ನಿರ್ವಹಿಸುವಾಗ ಎಚ್ಚರವಿರಲಿ. ಗಾಯಗೊಳ್ಳುವ ಸಾಧ್ಯತೆಯಿದೆ. ತಲೆ, ಕಾಲು ಮತ್ತು ಕಣ್ಣುಗಳಿಗೆ ಅಪಾಯವಾಗಬಹುದು. ನಿಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸುವಿರಿ. ಹೋಟೆಲ್ ಉದ್ಯಮಿಗಳಿಗೆ ಆದಾಯ ಹೆಚ್ಚುವುದು. ಆಸ್ತಿ ವಿಷಯಗಳಲ್ಲಿ ಯಶಸ್ವಿಯಾಗುವಿರಿ. ಮಕರ ರಾಶಿ, ಈ ದಿನ ಆತ್ಮವಿಶ್ವಾಸ ಕುಗ್ಗುವುದು. ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಬಹುದು. ಹಣಕಾಸಿನ ಅಸಮತೋಲನದಿಂದ ನಿಮ್ಮ ಕೆಲಸಗಳು ಹಾಳಾಗಬಹುದು. ಪ್ರೇಮ ಸಂಬಂಧಗಳಲ್ಲಿ ಭಿನ್ನಾಭಿಪ್ರಾಯಗಳು ಬರುವ ಅವಕಾಶಗಳಿವೆ. ಕೆಲಸದ ಬದಲಾವಣೆಯ ಆಲೋಚನೆ ಬರಬಹುದು. ಇಂದು ಜ್ಞಾನ ಮತ್ತು ಶೈಕ್ಷಣಿಕ ಕ್ಷೇತ್ರಕ್ಕೆ ತುಂಬಾ ಅನುಕೂಲಕರವಾಗಿದೆ. ನಿಮ್ಮ ಜೀವನ ಶೈಲಿಯಲ್ಲಿ ಅಭಿವೃದ್ಧಿ ಕಾಣುವಿರಿ. ಆರೋಗ್ಯದ ಕಡೆ ಗಮನ ವಹಿಸಿ. ಕುಂಭರಾಶಿ, ಈ ದಿನ ಮುಖ್ಯ ಕೆಲಸಗಳನ್ನು ಮಧ್ಯಾಹ್ನದ ವೇಳೆಗೆ ಮುಗಿಸಲು ಪ್ರಯತ್ನಿಸಿ. ಯಾವುದೇ ಹೊಸ ಕೆಲಸಗಳನ್ನು ಪ್ರಾರಂಭಿಸದಿರುವುದು ಉತ್ತಮ. ನಿಮ್ಮ ಸಂಗಾತಿಯೊಂದಿಗೆ ಜಗಳಗಳಾಗುವ ಸಾಧ್ಯತೆಯಿದೆ. ಹಾಗಾಗಿ ಮಾತು ಮಿತವಿರಲಿ. ನಿಮ್ಮ ಮೇಲೆ ಒತ್ತಡ ಹೆಚ್ಚಾಗುವುದು. ವಾಹನ ಚಲಿಸುವಾಗ ಎಚ್ಚರವಿರಲಿ. ಸುರಕ್ಷಿತವಾಗಿ ಚಲಿಸಿ. ಇಂದು ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬೇಡ. ಸಾಲ ಸಂಬಂಧಿ ವ್ಯವಹಾರಗಳನ್ನು ತಪ್ಪಿಸಿ. ಮೀನರಾಶಿ, ಇಂದು ಮಧ್ಯಾಹ್ನದ ನಂತರ ಸಮಯ ಅನುಕೂಲಕರವಾಗಿದೆ. ಇಂದು ಹೆಚ್ಚುವರಿ ಉತ್ಪಾದಕತೆಯನ್ನು ಅನುಭವಿಸುವಿರಿ ಮತ್ತು ಬಹಳಷ್ಟು ಕೆಲಸಗಳು ಅಂದುಕೊಂಡ ಸಮಯಕ್ಕೆ ಪೂರ್ಣಗೊಳ್ಳುವುದು. ನಿಮ್ಮ ಬೆಲೆ ಬಾಳುವ ವಸ್ತುಗಳನ್ನು ಸುರಕ್ಷಿತವಾಗಿಸಿ. ವೈವಾಹಿಕ ಜೀವನ ಸಾಮರಸ್ಯದಿಂದ ಕೂಡಿರುವುದು. ಇಂದು ಜನ ನಿಮ್ಮ ಸದ್ಗುಣಗಳನ್ನು ಮೆಚ್ಚುವರು ಮತ್ತು ನಿಮ್ಮ ಸಹಾಯಕ್ಕೆ ನಿಲ್ಲುವರು. ಸಹೋದ್ಯೋಗಿಗಳ ಸಹಕಾರ ದೊರೆಯುವುದು. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.